ಪರ್ಸನಲ್ ಆಗಿ ಪಾರ್ಟಿ ಕೊಡ್ಸೋದು. ನೀನಕ್ಕೆ ಎಷ್ಟು ಅವ್ರು ಬಿಡ್ತೀಯ ಬಿಡೋ ಅಂತ, ನಾನು ಬಿಡ್ತೀನಿ ಅಂತ ಶಿವ ಬಿಟ್ಟ. ಒಂದು 3 ಅವರನೇ ಆಡ್ತು. ಅಲ್ಲೇನೇ ಆಗೋಯ್ತು. ಅದನ್ನು ಗುರುಮೂರ್ತಿ ಕೊಟ್ಟಿದ್ದು ಒಂದು ಧೂಮ ಹೆಣ್ಣು, ಜಾಕಿಗೆ ಬಂದಿದ್ದು ಧೂಮ ಹೆಣ್ಣು ಕೊಟ್ಟರು. ಅಲ್ಲಿ 5 ಅವರ್ ಚಿಲ್ಲರೆ ಆಡ್ತು. ಸೋಪಟ್ರಮ್ಮ ಗೆದ್ಬಿಟ್ರು. ಆವತ್ತ ಪಾಲ್ಟಿ ಕೊಡಿಸಿ ಆ ಹೆಣ್ಣನ್ನ ಈ ಕೊಡೋ ಹೆಣ್ಣು ಅಂತ ಕಿತ್ಕೊಂಡ್ಬಂದು ಯಶಂಪುರಕ್ಕೆ ಹಾಕಿ ಮರಿ ಮಾಡ್ತು. ಅದನ್ನು ಆಡ್ಕೊಂಡು ಬಿಟ್ಟಿದ್ದೆಲ್ಲ ಆಡ್ಕೊಂಡು ಬಂತು. ಜಾಕ್ ಏನು ಯಾರು ಸರ್ ಕರೆಕ್ಟಾಗಿ? ಜಾಕ್ ಅದು ಗುರುಮೂರ್ತಿ ಕೊಟ್ಟಿದ್ದು. ನಿಮ್ಗೆ ಕನ್ಫರ್ಮ್ ಗೊತ್ತು? ಹಾಂ, ಯಾಕಂದ್ರೆ ಮಾತು ಬೆಳಿಬೋದು ಸರ್. ಹೌದಿಲ್ಲ, ಗುರುಮೂರ್ತಿ ಕೊಟ್ಟಿದ್ದು. ನೀವು ನೋಡಿದ್ದೀರಾ? ಅವ್ರು ಹೇಳಿದ್ದು ಯಾರು? ಗೊತ್ತಿಲ್ಲ. ಎಂಟ್ರಾಮ್ ಹೇಳಿದ್ದು ಗುರುಮೂರ್ತಿ ಕೊಟ್ಟಿದ್ದು ಅಂತ. ಇದು ಸತ್ಯ. ಇಲ್ಲ ಅಂದರೆ ಯಾರು ಕೊಟ್ಟಿದ್ದು ಅವ್ರಿಗಾಗುತ್ತೆ. ನನಗೆ ಅವ್ರು ಹೇಳಿದ್ದು ನಾನು ಹೇಳ್ತಾ ಇದ್ದೀನಿ. ಯಾಕೆ ಗೊತ್ತಾ, ಎಂಟ್ರಾಮು ನಮ್ಮ ಫ್ರೆಂಡೇ, ಅವರು ನನ್ನ ಫ್ರೆಂಡೇ. ಅವರು ತುಂಬ ಹೆಸರು ಮಾಡಿದರು. ಈಗ ಈಗ ವಯಸ್ಸಾಗ್ಬಿಟ್ಟಿದೆ ಪಾಪ. ಅವರು ಇಲ್ಲಿ ಬಿಟ್ಟು ಹೋದ್ಮೇಲೆ ಅವ್ರ ಮನೆಯವರು ತೀರ್ಕೊಂಡ್ರು. ಏನೋ ಅದೆಲ್ಲ ಹೋಗಿಲ್ಲ ಹತ್ರ ಅಲ್ಲೆಲ್ಲ ಇದ್ದೀನಿ ಅಂತ ಹೇಳಿದ್ರು. ಅದನ್ನು ನಾವೆಲ್ಲ ಚೆನ್ನಾಗಿದ್ದೋ. ಆಮೇಲೆ ಇದರಲ್ಲಿ ಚಾಮರಾಜಪೇಟೆಯಲ್ಲಿ ಸಿದ್ಲಿಂಗ ಅಂತ, ಅವನು ನಮ್ಮ ಫ್ರೆಂಡೇ. ಅವನು ಸುಮಾರು ಅಕ್ಕಿ ಟೂರ್ನಮೆಂಟ್ಗೆಲ್ಲ ಅಕ್ಕಿ ಆಡಿಸಿದ್ದಾನೆ ಅವನು. ನೀವು ಬೇರೆ ಏನಾದರೂ ಅಕ್ಕಿ ಬಗ್ಗೆ ಮೆಸೇಜ್ ಕೊಡ್ತೀರಾ ಸರ್? ಅಕ್ಕಿ ಹಿಂಗಿರ್ಬೇಕು ಹಂಗಿರ್ಬೇಕು ಸರ್? ಅದೆಲ್ಲ ನಮ್ಗೆ ಗೊತ್ತಿಲ್ಲ ಸರ್. ನೀವು ಅಳುಬ್ರೆ ಮಾತು ಹೇಳ್ಬಿಡ್ತೀನಿ ರೀ. ಆಮೇಲೆ ಹೇಳಿ, ನೀವು ತುಂಬ ಅಳುಬ್ರು. ಅಕ್ಕಿಯಲ್ಲಿ ತುಂಬ ನೋಡಿರ್ತೀರಾ, ಎಲ್ಲ ಬಂತರ ಅಕ್ಕಿ ನೋಡಿರ್ತೀರಾ ನೀವು. ನಮ್ಮ ಯಂಗ್ಸ್ಟಾರ್ಗೆ ಏನಾದರೂ ನಿಮ್ಗೆ ಗೊತ್ತಿರೋದಿಲ್ಲ ಸರ್. ನಾವು ಬೇರೆಯವ್ರನ್ನ ಕಂಡಮ್ ಮಾಡೋಂತೆಲ್ಲ ಹೇಳ್ತಾ ಇಲ್ಲ. ಅದು ದೊಡ್ಡದು ಚಿಕ್ಕದು ಅಂತೆಲ್ಲ ನಾವು ಯಾರನ್ನೂ ಕಂಡಮ್ ಮಾಡ್ತಾ ಇಲ್ಲ. ನಿಮ್ಗೆ ಗೊತ್ತಿರೋದು ಈ ಥರ ಜೊತೆ ಮಾಡಿದ್ರೆ ಅಕ್ಕಿ ಆಡ್ಬೋದು, ಈ ಥರ ರೆಕ್ಕೆ ಇದ್ರೆ ಈ ಥರ ಆಡ್ಬೋದು, ತಲೆ ಇದ್ರೆ ಈ ಥರ ಅಂತ ಹೇಳಿ ಅಂತ ಹೇಳ್ದೆ ನಾನು. ಸರ್ ನಮ್ಗೆ ಗೊತ್ತಿಲ್ಲ. ನಮ್ಗೇನು ಗೊತ್ತಾ, ನಾವು ರಾಜ ಇಬ್ಬರು ಇದ್ದಾಗ ಸರ್ ಏನು ಮಾಡ್ತಿದ್ದೋ, ನಾವು ಕಣ್ಣು ನೋಡ್ತಾ ಇದ್ದೋ. ಓಕೆ ಸರ್. ಮೂತಿ ಓಕೆ. ಅಕ್ಕಿ ಹೆಣ್ಣಿಗೆ ಚಿಕ್ಕ ಮೂತಿ ಇದ್ರೆ ಗಂಡಿಗೆ ಅದು ಯಾವ್ದಾದ್ರು ಗಂಡಿಗೆ ಉದ್ದ ಹಿಡಿದ್ಕೊಡಿ ಸರ್. ಒಂದು 2 ಅಕ್ಕಿ ಯಾವ್ದು ಹಿಡಿದ್ಕೊಡಿ, ಹೆಂಗಿದ್ರೆ ಜೊತೆ ಹಾಕ್ಬೇಕು. ಹಿಡಿದ್ಕೊಡಿ ಯಾವ್ದು ಎಣ್ಣೆ ಹೆಂಗಿರ್ಬೇಕು, ಗಂಡು ಹೆಂಗಿರ್ಬೇಕು ಅಂತ ಸ್ವಲ್ಪ ತೋರಿಸಿ ಸರ್. ಹೊಸ ಯಂಗ್ಸ್ಟಾರ್ಗಳು ಸ್ವಲ್ಪ ತಿಳ್ಕೊಳ್ಳಿ ಅಕ್ಕಿ ಬಗ್ಗೆ ಸರ್. ಸ್ವಲ್ಪ ಜೂಮ್ ಮಾಡಿ, ಕಣ್ಣು ಬಂದು ಜೂಮ್ ಮಾಡಿ. ಇದು ಆನೆಕಲ್ಲು. ಹಾಂ ಸರ್, ಒರಿಜಿನಲ್ಲ ಸರ್? ಹೌದು. ಅಂದರೆ ಪುಟ್ಟು ಮಾಮೂಲಿ ನಿಮ್ಮಲ್ಲೇ ಲೈನ್ ಇರೋದು. ಹೌದೌದು ಸರ್. ಗಂಡು ಹೆಂಗಿರ್ಬೇಕಾ, ಹೆಣ್ಣು ಹೆಂಗಿರ್ಬೇಕಾ ಸರ್? ಈಗ ಇದು ಹೆಣ್ಣು, ರೆಕ್ಕೆ ತೋರಿಸಿ ಸರ್. ಇದು ಹೆಣ್ಣು. ಹಾಂ ಸರ್. ಇದೇನು ಸರ್ ರೆಕ್ಕೆ ಬಗ್ಗೆ ಏನಾದ್ರು ಹೇಳ್ತೀರಾ? ರೆಕ್ಕೆ ಬಗ್ಗೆ ನಾವು ಅದೆಲ್ಲ ಏನಿಲ್ಲ ಸರ್. ಏನು ಗೊತ್ತಾ, ಹೇಳಿ ಸರ್. ಅವರು ಹೇಳ್ತಾರೆ ಕೆಲವ್ರಿಗೆ ಒಂದೊಂದು ಸ್ಟೈಲ್. ಎಲ್ಲಾರ್ಗೂ ಗೊತ್ತಿರೋದು, ನಿಮ್ಗೆ ಗೊತ್ತಿರೋದು ನೀವು ಹೇಳಿ ಸರ್. ನಾವು ಹೇಳೋದು ಹೇಳಿ ಸರ್. ರೆಕ್ಕೆ ಪಿಕ್ಕೆ ನಾವು ನೋಡಲ್ಲ. ಓಕೆ ಸರ್. ಅಕ್ಕಿ ಕಣ್ಣು, ಓಕೆ ಸರ್. ಹೆಣ್ಣು ಮೂತಿ ಉದ್ದ ಇದ್ರೆ ಓಕೆ ಸರ್, ಗಂಡು ಚಿಕ್ಕದಾಕ್ಬೇಕು. ಓಕೆ ಸರ್. ನಾವು ಮಾಡ್ಕೊಂಡ್ ಬಂದಿರೋದು ಇದಕ್ಕೊಂದು ಸ್ಟೋರಿ. ಆನೆಕಲ್ಲು ನಾಗಪ್ಪವ್ರು ಕೊಟ್ಟ ಮೇಲೆ ಇದಕ್ಕೊಂದು ಸ್ಟೋರಿ ಐತೆ. ಹೇಳಿ ಸರ್. ಹೇಳ್ತೀನಿ. ಯಾರ ಬಗ್ಗೆ ತಪ್ಪಾಗಿ ತಪ್ಪಾಗೇನಿಲ್ಲ. ನಾಗಪ್ಪರು ಕೊಟ್ಟರು, ಅವಾಗ ಅದು ಲಾಂಗ್ ಆಗಲಿಲ್ಲ. ಇದು ಗಂಡ ಎನ್ನ ಸರ್? ಹೆಣ್ಣು. ಇದು ಗಂಡು ಅಂತ ತೋರಿಸ್ಬಿಡಿ ಸರ್. ಇದು ನಿಲ್ಲಿಸ್ಬಿಡು. ಹೇಳಿ. ಕಣ್ಣು ಫೋಕಸ್ ಮಾಡಿ. ಇದು ಆನೆಕಲ್ಲನ್ನು. ಹೌದು. ಗಂಡಿಗೆ ಚಿಕ್ಕದಾಗಿರ್ಬೇಕು ಮೂತಿ, ಹೆಣ್ಣಿಗೆ ಸ್ವಲ್ಪ ಉದ್ದ ಇರಬೇಕು. ಎರಡು ಒಂದು ಉದ್ದ ಇರಬೇಕು. ಹೌದು ಸರ್. ಇದೇನಾದ್ರು 2 ಅಕ್ಕಿ ಯಾವ್ದಾದ್ರು ಆಡಿದೆಯಾ ಸರ್? ಆಡಿದ್ವಿ, ಪಟ್ಟಗಳೆಲ್ಲ ಆಡವೆ. ಎಷ್ಟು ಆಡಿದೆ ಸರ್? ಅದು ಕುಮಾರ್ ಮನೇಲಿ ಆಡಿರೋದು. ನಾನು ಕೊಟ್ಟಾದ್ಮೇಲೆ ಅವ್ರದ ಕೊಟ್ಟಾದ್ಮೇಲೆ ಕುಮಾರ್ ಮನೇಲಿ ಆಡಿರೋದು. ಅದು ಅವರೇ ಹೇಳ್ತಾರೆ. ಈ ತರ ಜೊತೆ ಹಾಕಿದ್ರೆ ಆಡ್ತದೆ ಅಂತ ನಿಮ್ಗೊಂದು. ಹೌದು. ವಿಡಿಯೋ ಮಾಡಿ. ಎಷ್ಟೊತ್ತು ಆಡಿದೆ ಸರ್ ಇದರಲ್ಲಿ? ಸೀಲ್ಗೆ 9:45 ಅವರ್ ಆಡೈತೆ. ಹ್ಞೂ ಸರ್. ಉಡೋರಿಗೆಲ್ಲ ಲಾಂಗ್ ಟೈಮ್ ಬುದತ್ತಲ್ಲ ಅಕ್ಕಿ ಬಾಲ ಕಟ್ಕೊಂಡು 9:45 ಆಡಿ ಫಿನಿಶ್ ಮಾಡೋದು. ಹೌದು ಸರ್. ಆನೆಕಲ್ ಅಂದ್ರೆ ಈ ತರ ಬಣ್ಣ ಇರುತ್ತೆ, ಇಲ್ಲ ಬೇರೆ ಬೇರೆ ಬಣ್ಣ? ಆನೆಕಲ್ ಇದು ಒರಿಜಿನಲ್ಲು. ನಾಗಪ್ಪರು ಕೊಟ್ರಲ್ಲ ಅದು, ಇದು ಒರಿಜಿನಲ್ಲು. ಆಮೇಲೆ ನಾನೇನು ಮಾಡಿದೆ, ಹಾಂ ಸರ್, ನೀವೇನು ಮಾಡಿದ್ರಿ ಸರ್? ಆಮೇಲೆ ನಾನೇನು ಮಾಡಿದೆ, ನಾಗಪ್ಪರ ಜೊತೆಗೆ ಅಕ್ಕಿ ಲಾಂಗ್ ಆಗಲಿಲ್ಲ ನಮ್ಮ ಹತ್ರ. ನಿಮ್ಮ ಹತ್ರ? ನಮ್ಮ ಹತ್ರ ಲಾಂಗ್ ಆಗಲಿಲ್ಲ. ಅದನ್ನ
ನಾನೇನು ಮಾಡಿದೆ, ನಾನು ಕಾಪಿ ಬೋರ್ಡಲ್ಲಿ ನಾನು ಎಂಪ್ಲಾಯಿ, ಸೆಂಟ್ರಲ್ ಗೌರ್ಮೆಂಟದು ಫೆಸಿಲಿಟಿ ಆಗ್ತಾರೆ ನನಗೆ. ಅವಾಗ ಹಾಂ, ಅಂದರೆ ಈ ಸಬ್ರಿಮಲೆ ಡ್ಯೂಟಿಲಿ ಒಂದು 3 ತಿಂಗಳು ಅಲ್ಲೇ ಇರ್ಬೇಕು ನಾವು. ಸ್ಟೇಷನ್ ಹಾಂ, ಅಲ್ಲೇ ಇರಬೇಕು. ನಾನೇನು ಮಾಡಿದೆ, ಇಲ್ಲಿ ನಮ್ಗೆ ಸ್ವಲ್ಪ ಏನೋ ಪ್ರಾಬ್ಲಮ್ ಇತ್ತು, ಅದು ಹೇಳೋದು ಬೇಡ. ಅದೇನಾಯಿತು, ನಮಗೆ GB ಕೃಷ್ಣನ್ ಅಂತ ಚೇರ್ಮನ್ ಆಗಿದ್ದು. ಅದು ನಮ್ಮ ಕಿಟ್ಟಿಯವ್ರಿಗೆ ತುಂಬ ಫ್ರೆಂಡು ಅವರು, ಅಂದರೆ ಅವರು ಕಾಂಗ್ರೆಸ್ ಅವರು, MP ಅವರು, ಕೋಲಾರದವರು ಅವರು, GB ಕೃಷ್ಣನ್ ಅಂತ. ಅವ್ರಿಗೆ ಹೇಳ್ಬಿಟ್ಟು ನನಗೆ ಟ್ರಾನ್ಸ್ಫರ್ ಮಾಡಿಸ್ಕೊಟ್ಟ. ಹೋಗ 3 ತಿಂಗಳು ಅಲ್ಲಿ ಇದ್ಬಿಟ್ಟು ಬಾ, ಆಮೇಲೆ ಎಲ್ಲ ಸೊರೈತದೆ ಹೋಗು ಅಂತ ಹೇಳ್ಬಿಟ್ಟು ಕಳಿಸ್ತಾ. ಆವಾಗ ನಾವು ಅಲ್ಲಿ ಹೋದಾಗ ಏನಾಯಿತು, ಏನೋ ಪ್ರಾಬ್ಲಮ್ ಮೇಲೆ ನಾನು ಹೋಗಿದ್ದು. ಅಷ್ಟರಲ್ಲಿ ಪೇಪರಲ್ಲಿ ಅವ್ರ ಹೆಸರು ಯಾರು ಅಂತ ಹೇಳಬೇಡಿ, ಪೇಪರಲ್ಲಿ ಮರ್ಡರ್ ಆಗ್ಬಿಟ್ಟವರು ಅಂತ ಹೆಸರು ಬಂತು. ಮಲಯಾಳ ಪೇಪರ್ ನಮ್ಗೆ ಓದಕ್ಕೆ ಬರೋಲ್ಲ, ಅಲ್ಲಿ ಕುಂತ್ಕೊಂಡು ಓದ್ತಾಯಿದ್ರು. ಆವಾಗ ನಾನು ಇಷ್ಟು ದಾಡಿ ಬಿಟ್ಬಿಟ್ಟಿದ್ದೆ. ಆಮೇಲೆ ನಮ್ಮ ಮ್ಯಾನೇಜರ್ಗೆ ಹೇಳಿದೆ, ಅವ್ನು ಸತ್ತೋಗ್ಬಿಟ್ಟು ಅವ್ನು ಗೊತ್ತಾಯ್ತಲ್ಲ, ನಾವು ಅದಕ್ಕೋಸ್ಕರ ಇಲ್ಲಿ ಬಂದಿದ್ದು ಸರ್, ನಾನು ಹೋಯ್ತೀನಿ ಸರ್ ಅಂತ ಹೇಳಿದೆ. ಯಾಕೆ ಅಂದು, ಇಲ್ಲ ಸರ್ ನನಗೆ ಆಯ್ತಲ್ಲ, ಮೈ ಸರಿ ಇಲ್ಲ, ಹೋಯ್ತೀನಿ ಅಂದ್ಬಿಟ್ಟು 3-4 ದಿವಸ ಊಟ ಮಾಡಲಿಲ್ಲ ನಾನು. ಆಮೇಲೆ ಮರ್ಡರ್ ಆಯಿತು ಅಂದ್ಬಿಟ್ಟು ಯಾರೋ ಇವರು ಬಂದಿದ್ದು, ಗೆಸ್ಟು. ಅಂದರೆ ಅಲ್ಲಿ ನಮ್ಮದು ಕಾಪಿ ಬೋರ್ಡು ಕಾಪಿ ಪ್ರಚಾರ ಮಾಡೋಕ್ಕೆ ನಮ್ಮನ್ನು ಅಲ್ಲಿ ಹೋಗಿರೋದು ನಾವು. ಅಲ್ಲಿ ರಾಜ್ಕುಮಾರ್ನು ನಾನು ಅಲ್ಲೇ ನೋಡಿದೆ, ಎಲ್ಲ ಆಕ್ಟ್ರೂ ಅಲ್ಲೇ ನೋಡಿದೆ. ತುಂಬ ದೊಡ್ಡ ನೋಡಿದ್ದೆ. ಪುನೀತ್ ರಾಜ್ಕುಮಾರ್ ಚಿಕ್ಕ ಹುಡುಗ ಅಲ್ಲಿ. ನಾನು ತೊಗೊಂಡೋಗಿ ಕಾಪಿ ಕೊಟ್ಬಿಟ್ಟು ಕುಂತ್ಕೊಂಡು ಮಾತಾಡಿಕೊಂಡು ಬರ್ತಾಯಿದ್ದೆ. ಆಮೇಲೆ ಹೇಳಿದೆ, ಸರ್ ಈ ಥರ ಹೋಗ್ಬಿಡ್ತೀನಿ ಸರ್, ನನಗೆ ಆಯ್ತಲ್ಲ. ನನಗೆ ಯಾರೋ ಒಬ್ಬರು ಗಾಡಿಯಲ್ಲಿ ಬಂದಿದ್ರು, ಎಷ್ಟು ಜನ ಇದ್ದೀರಾ ಏನು ಅಂತ ಕೇಳಿದ್ರು. ಅಂದರೆ ಅಲ್ಲಿ ನಮ್ಮ ಕಾಪಿ ಅಂದರೆ ಫೇಮಸ್, ಕಾಪಿ ಬೋರ್ಡು ಕಾಪಿ ಅಂದರೆ ಸಖತ್ ಫೇಮಸ್ಸು. ಅವ್ರೇನು ಮಾಡಿಬಿಟ್ಟು ಕರೆದುಬಿಟ್ಟು 5 ಜನ ಇದ್ದೀವಿ ನಾವು, ನನ್ನ ಒಬ್ಬನ್ನ ಕೊಯಮತ್ತೂರು ಗಂಟ ಬಿಟ್ಬಿಡಿ ಸರ್ ಅಂತ ಕೇಳ್ಕೊಂಡ್ರು. ನಮ್ಮ ಮ್ಯಾನೇಜರ್ ಆಯಿತು ಹೋಗು ಅಂತ ಕಳಿಸ್ಬಿಟ್ರು. ಕೊಯಮತ್ತೂರಿಗೆ ಬಂದು ಅಲ್ಲಿ ನಮ್ಮ ಚಿಕ್ಕಪ್ಪ ಕಾಪಿ ಬೋರ್ಡಲ್ಲಿ ಇದ್ದರು. ಅವ್ರ ಹತ್ರ ಹೋದೆ, ಯಾಕೋ ಬಂದ್ಬಿಟ್ಟಿದ್ಯಾ ಏನು ಅಂತ. ನಾನು ಈ ಥರ ಚಿಕ್ಕಪ್ಪ ಡ್ಯೂಟಿಗೆ ಬಂದಿದ್ದೆ, ನಂಗೆ ಮೈಸೂರಿಲ್ಲ, ಹೋಯ್ತಾ ಇದ್ದೀನಿ ಬೆಂಗಳೂರಿಗೆ, ಬೆಳಗ್ಗೆ ಹೋಗಿವಂತೆ ಮನಿಕೋ ಅಂತ, ಶನಿವಾರ ಬೆಳಗ್ಗೆ ಹೋಗಿ ಮನಿಕೋ ಅಂದರು. ಮನಿಕೊಂಡೆ ಅಂದ್ಬಿಟ್ಟೆ. ಬೆಳಗ್ಗೆ ಎದ್ದು ಅವರು ಚಿಕನ್ ತರಕ್ಕೆ ಕರ್ಕೊಂಡು ಹೋದ್ರು ಅಂಗಡಿಗೆ. ಅಲ್ಲಿ ಮಾರ್ಕೆಟ್, ಅದು ಯಾವುದೋ ಒಂದು ಸಣ್ಣ ಪುಟ್ಟ ಮಾರ್ಕೆಟ್ ಅಲ್ಲ, ಅಂದರೆ ಪರವಳಿಕೆನೂ ಮಾರ್ತಾರೆ, ಕೋಳಿ ಮೀನು ಎಲ್ಲ ಮಾಡೋದು ಮೇನ್ ರೋಡಲ್ಲಿ ಮಾರ್ಕೆಟ್ ಅದು. ಆವಾಗ ಪರವಳಿಕೆ ನೋಡ್ಬಿಟ್ಟೆ ನಾನು. ತುಂಬ ನೋಡ್ಬಿಟ್ಟು ನಿಂತ್ಕೊಂಡಿದ್ದೆ. ಆಮೇಲೆ ಯಾಕೋ ಅಲ್ಲಿ ನಿಂತಿದ್ಯಾ, ನಮ್ಮ ಚಿಕ್ಕಪ್ಪ ಮಾಡೋದು ಮಟನ್ ಹೊಡ್ಸ್ಕೊಂಡು ಬಂದರು. ಯಾಕಲ್ಲಿ ನಿಂತಿದ್ಯಾ, ಬಾರೋ ಚಿಕ್ಕಪ್ಪ, ಅದು ಬೇಕು ಪರವಳಿಕೆ. ಇರು ನೀನು ತಮಿಳ್ ಬರಲ್ಲ ನಿಂಗೆ, ತಮಿಳಲ್ಲಿ ಮಾತಾಡೋದು ಜಾಸ್ತಿ ಆಗಿಬಿಡ್ತಾಳೆ ಅವಳು, ನಿಂಗೆ ಯಾವ್ದು ಬೇಕು ಅಂತ. ನಮ್ಮ ಚಿಕ್ಕಪ್ಪ ಆವಾಗ ಕೇಳಿದ್ರು, ಕಳಿವೆ ಎವಳ ಕಾಸು ಅಂತ ಕೇಳಿದಾಗ ಹಾಂ, ಅವರು ನಮ್ಮ ಚಿಕ್ಕಪ್ಪ ಅಲ್ಲೇ ಒಂದು ಮದುವೆ ಆಗಿ. ಆವಾಗ 4 ಅಕ್ಕಿ ತೊಗೊಂಡೆ, 20 ರೂಪಾಯಿ. ಏನೇನು ಬಣ್ಣ ಸರ್? ರೇಕ್ಟಾರು, ಧೂಮ, ಮಿಕ್ಕ ರೇಕ್ಟಾರ್ ಒಂದೇ ಮಾತ್ರ ಧೂಮ. ಅದು ಇವತ್ತು ಮರೆಯೋಕ್ಕಾಗಲ್ಲ ಅಂತ ಅಕ್ಕಿ. ಹುಟ್ಟಿದ ಅಕ್ಕಿ ಇಲ್ಲ, ಅದು ಬಂದು ನೀವು ತಗೊಂಬಂದು ಬಿಟ್ರಾ ಇಲ್ಲ ಮರಿ ಮಾಡಿಸಿದ್ರೆ? ಅದು ಮರಿ ಮಾಡಿಸ್ಬಿಟ್ಟೆ. ಹುಟ್ಟಿದ ಅಕ್ಕಿ ಎಲ್ಲ 10 ಅವರ್ ಕಣ್ಮುಚ್ಕೊಂಡು ಆಡೈತೆ. ಅದರಲ್ಲಿ ನಮ್ಮ ಕುಯ್ಯ ಅಂತವನೇ, ಇಲ್ಲಿ ಲಕ್ಷ್ಮಣ ಅಂತ ಅವನ ಹೆಸರು, ಇಲ್ಲೇ ಬಂದಿದ್ದಾನೆ. ಅವ್ರು ಎಷ್ಟೋ ಅಕ್ಕಿ ಹಿಡಿದ್ಬಿಟ್ಟಿದ್ದಾನೆ, ಅದನ್ನು ಈಗಲೂ ಹೇಳ್ತಾನೆ. ಅಲ್ಲ ಹಿಡ್ಕೊಳ್ಳಿ, ಅದು ನಮ್ಮ ಚೆನ್ನಾಗಿದ್ದಾನೆ, ಇಲ್ಲೇ ಇದ್ದಾನೆ, ಆತ್ಮೀಯಾಗಿದ್ದಾನೆ. ನಾನು ಈಗ ಹೇಳ್ತಾ ಇದ್ದೇನೆ, ಅವನು ಎಷ್ಟೋ ಹಿಡಿದ್ಬಿಟ್ಟೆ ಅಂತ. ಅದು ಸಂತೋಷ. ಅವನು ಹಿಡ್ಕೊಂಡು ಹೆಸರು ಇಟ್ಕೊಂಡಿದ್ರೆ ಪರವಾಗಿಲ್ಲ. ಅಲ್ಲಿಂದ ನೋಡಿ, ನಾವು ಕೊಯಮತ್ತೂರಿಗೆ ಆ ಹೆಣ್ಣಿಗೆ ಟಚ್ ಮಾಡಿದ್ಮೇಲೆ ಅಕ್ಕಿ ಲಾಂಗ್ ಆಗಿ. ಬೇರೆಯವ್ರು ಯಾರು ಇದ್ರಲ್ಲಿ ಸೆಂಟ್ರಲ್ ಬಂದಿಲ್ಲ, ಯಾರು ಇಲ್ಲ. ನಿಮ್ಮ ಹತ್ರ ಗಂಡು ಏನಿತ್ತು ಆನೇಕಲ್ಲು, ಕೊಯಮತ್ತೂರಿಂದ ನೀವೇ ಗೊತ್ತಾಗಿ ತಗೊಂಬಂದಿ ಪರ್ಸನಲ್ ಎಲ್ಲ ಹೇಳ್ಬಿಟ್ರಿ. ಇವಾಗ ನಾವ್ ಏನಕ್ಕೆ ಹೋದ್ರಿ, ಏನಿಂದ ಬಂದ್ರಿ ಅಂತ ಎಲ್ಲ ಹೇಳ್ಬಿಟ್ಟಿದ್ವಿ. ಹೌದು, ಇದು ನಿಜ. ನೀವು ನಾವು ಮಾಡಿದ್ಮೇಲೆ 13 ಅವರೆಲ್ಲ ಉಡಂಗಾಡ್ತು. ಟೋರ್ನಮೆಂಟ್ ದಿವಸ ಕಮ್ಮಿ ಆಡಿದೆ. 12 ಅವರ್ ಚಿಲ್ಲರೆ, 12 ಅವರ್ 57 ನಿಮಿಷ. ಅದು ಇನ್ನೊಂದು ಹೆಣ್ಣು ಒಂದು ಬಿಟ್ಟಿದ್ದು ಬೇರೆ. ಅದೇ ಆನೆಕಲ್ಲು, ಅದು ಕೊಟ್ಟು ಆಡಿದ್ದೆ ಅದೇ ಲೈನ್. ಆನೆಕಲ್ ನಾವು ಮಾಡಿದ ಲೈನೇ ಆಡಿದ್ದು, ಒರಿಜಿನಲ್ ಲೈನ್ಗೆ ಆಡಲಿಲ್ಲ. ಅಂದ್ರೆ ಆಡ್ತು 5 ಅವರ್ 6 ಅವರ್, ಬಾಜಿ ಜಾಸ್ತಿ ಹೆಚ್ಚು ಕಮ್ಮಿ ಆಯಿತು. ನಾವು ಹಿಂಗೆ ಮಾಡಿದ್ಮೇಲೆ ಅದಕ್ಕೆ ಆಡಿದ್ದು. ಅದು ಕೊಟ್ಟಿದ್ದು ನಾಗಪ್ಪ, ಕೊಳ್ಳೇಗಾಲ ನಾಗಪ್ಪ. ಅವರು
ಇವರು ಲಾಸ್ಟಲ್ಲಿ ನಮ್ಗೆ ಕೊಟ್ಟಿದ್ದು. ನೀವು ಬೆಲೆ ಕೊಟ್ಟೆ ತಗೊಂಡು ಹಾಂ ಖಂಡಿತವಲ್ಲ 5,000 ಕೊಟ್ಟು ಅವಾಗ ತೊಗೊಂಡಿದ್ದು. ಎಷ್ಟು ಇಯರ್ಸ್ ಬ್ಯಾಕ್ ಸರ್ ನೀವು 5,000 ಕೊಟ್ಟಿದ್ದು? ಅದೇ 30 ವರ್ಷದ ಹಿಂದೆ. ಅವಾಗಲೇ 5,000 ಕೊಟ್ಟರೆ ಆ ಲಗ್ಗೆರೆ ಒತ್ತರ ಆ ಕಡೆ ಹೋಗ್ಬಿಟ್ಟಿದ್ರೆ 2 ಸೈಟ್ ಬಂದಿರೋದು. ಅವಾಗಲೇ 2 ಸೈಟ್ ಬಂದಿರೋದು ಖಂಡಿತವಲ್ಲ. ಕೊನೆಗೆ ಅದ್ರ ಸಾಯಿಸಿ ಬಂದು 28 ವರ್ಷ ಕೊನೆ ನಮ್ಮ ಹತ್ರ ಸುತ್ತಾಯ್ತದೆ ಅವ್ರಪ್ಪ. ಇವ್ರ ತಾನೇ ಲಾಸ್ಟಲ್ಲಿ ಕೊಟ್ಟೆ. ಇವ್ರು ಹೆಂಗೆ ಪರಿಚಯ ಆಗಿದ್ದು ಅಂದರೆ ಅದೊಂದು ಕತೆ ಐತೆ. ಸ್ವಲ್ಪ ಚಿಕ್ಕದಾಗಿದೆ. ಚಿಕ್ಕದಾಗೇನೆ ಅದನ್ನೇನು ಮಾಡಿದೆ ನಾನು, ಇನ್ನೊಬ್ಬ ನಮ್ಮ ರಿಲೇಟಿವ್, ಅವನ ಹೆಸರು ಹೇಳೋದು ಬ್ಯಾಡೆ, ಅವ್ರು ಸ್ವಲ್ಪ ನಮಗೆ ಇದು ಮಾಡಿದ್ರು ಬೇಡ. ಅದನ್ನು ಬಿಸ್ಕೆಟ್ ಬಾಬು ಅಂತ ಮಂಜಾತ್ ನಗರದಲ್ಲಿ ಅವನು ಇವ್ರಿಗೆ ಕರ್ಕೊಂಬಂದು ಅಕ್ಕಿ ಬೇಕು ಅಂತ ಹೇಳ್ದೆ. ಆಯಿತು, ನಾನೇನು ಮಾಡಿದೆ, 2 ಆನೆಕಲ್ಲು ಅಲ್ಲಿ ಆಡಿರೋದು, ಅಲ್ಲಿ ಆಡಿತ್ತು 12 ವರ್ಷ ಚಿಲ್ಲರೆ ತಗೊಳ್ಳೋ ಅಂತ ಹೇಳ್ಬಿಟ್ಟು 2 ಕೊಟ್ಟೆ. ಫಸ್ಟು 2 ಕೊಟ್ಟೆ, ಆಮೇಲೆ ಇವರು ಬಂದಿದ್ದು 2 ಕೊಟ್ಟಾಗ ಯಶವಂತಪುರದ ಕಲರ್ ಟೂರ್ನಿಮೆಂಟ್ಗೆ ಇವ್ರು ಚೀನಿ 2 7 ಓವರ್ ಚಿಲ್ಲರೆ 1, 11 ಓವರ್ ಚಿಲ್ಲರೆ 1, ನಮ್ಮದು ಆನೆಕಲ್ಲು 9 ಓವರ್ ಚಿಲ್ಲರೆ ಫಸ್ಟ್ ಟೂರ್ನಿಮೆಂಟ್ಗೆ ಆಡ್ತು. ಅದನ್ನು ಆಡಿಸಿದ್ದು ಅವನು ಓನರ್ ಮನ್ಗಿರೋನು, ದಾವಡಿ ಓನರು. ನಾವು ಇಲ್ಲಿಂದ ಹೋಗಿ ರೋಡಲ್ಲಿ ಟೀ ಕುಡ್ಕೊಂಡು ಕಷ್ಟ ಬೀಳ್ತಾಯಿದ್ವಿ ನಾವಿಬ್ಬರು. ಅದರಲ್ಲೂ ಏನು ಪ್ರೈಸ್ ಬರಲಿಲ್ಲ, ಅದೇನೇನೋ ಆಯಿತು. ಅದು ಬೇಡ ಹೇಳೋದು, ಒಳ್ಳೇದು ಹೇಳೋಣ. 28 ವರ್ಷ ಆಗಿದೆ ಇಲ್ಲಿ ಸರ್ ಲಾಸ್ಟಲ್ಲಿ ಫೋಟೋ ನಮ್ಗೆ ವಾಟ್ಸಪ್. ಇದು ಇಷ್ಟು ನಡೆದಿರೋ ವಿಷಯ. ಅಲ್ಲೂ ಆನೆಕಲ್ಲು ಆಡ್ತು. ಅದಾದಮೇಲೆ ಏನೋ ಚೌಂಟ್ರಿಗೆ ಹೋಯ್ತಂತೆ, ಅದೇ ಮುದ್ದಣ್ಣ ಚೌಂಟ್ರಿಗೆ ಎಲ್ಲಿ ಹೋಯ್ತು ಅದು ನನಗೆ ಗೊತ್ತಿಲ್ಲ. ಅವರು ಅಷ್ಟೇ ಅವನೇನೋ ಕಾಲಾಂತರದಿಂದ ಅವನೇನೋ ಎಲ್ಲ ಹೊಂಟೋದ್ರು, ಏನೋ ಇದಾಯಿತು. ಅವರು ನಮಗೂ ಮಾತುಕತೆ ನಿಂತೋಯ್ತು, ನಾವು ಸುಮ್ಮನೆ ಆಗ್ಬಿಟ್ಟು. ಇವರು ಬಿಟ್ಟು ಬೇರೆ ಏನಾದರೂ ಅಕ್ಕಿ ಬಗ್ಗೆ ಹೇಳಕ್ಕೆ ಇಚ್ಛಪಡ್ತೀರಾ? ಏನಿಲ್ಲ ಸರ್, ಎಲ್ಲರೂ ಅಕ್ಕಿ ಆಡಿಸ್ಬೇಕು. ಅಕ್ಕಿ ಸಾಕೋದು ಯಾಕೆ? ಈಗ ಅದನ್ನು ಇಷ್ಟು ವರ್ಷ ಇಟ್ಕೊಂಡು ಆ ಗಲೀಜೆಲ್ಲ ಕೆರೆಯೋದು ಯಾಕೆ? ಎಲ್ಲರೂ ಆಡಿಸ್ಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು. ಇದರಲ್ಲಿ ನಾನು ಹೆಚ್ಚು ನೀನು ಹೆಚ್ಚು ಇಲ್ಲ, ಆಡಿದ್ರೆ ಅಕ್ಕಿ ಇಲ್ಲ ಪಿಕ್ಕಿ, ಇಷ್ಟು. ಸರಿ ಸರ್, ಲಾಸ್ಟ್ ಆಗಿ ಒಂದು ಕ್ವಶನ್. ಅಕ್ಕಿ ಬಗ್ಗೆ ಅದೇ ಮಾಹಿತಿ ಎಲ್ಲರೂ ಹೇಳ್ತಾ ಇದ್ದಾರೆ, ಏನೋ ಗುಂಡು ಪದ್ದು ಅದು ಇದು ಮದ್ದು ಗಿದ್ದು ಅಂತಾರೆ. ನೀವು ಹೆಂಗೆ ಆಡ್ತಾ ಇದ್ರಿ ಅಂತ ಅದ್ರ ಬಗ್ಗೆ? ಸರ್ ನಾವೇನು ಇಲ್ಲ, ನೀವು ಹೆಂಗೆ ಬಿಡ್ತಾ ಇದ್ರಿ ಸರ್? ಕಳ್ಳಾಗ್ತಿದ್ದೋ ಸರ್. ಅದು ಇನ್ನೊಂದು ಅದರಲ್ಲೂ ವಿಶೇಷ. ಹೇಳಿ ಸರ್. ಅಕ್ಕಿ ಉಡನ್ ಬಿಟ್ಟಾಗ ನಾವು ಇಬ್ಬರು ನೋಡೋವು, ನೋಡಿಬಿಟ್ಟು ಟಾಸ್ ಹಾಕೋವು ಯಾವ ಅಕ್ಕಿ ಬಿಡೋದು ಅಂತ. 2 ಅಕ್ಕಿ ಬಿಡೋವು, ನಿಮ್ಮಲ್ಲಿ ಚಾಯ್ಸ್. ಹಾಂ, ಅದು ಎಡ್ಡಾದರೆ ಅವನು ಹೇಳಿದ್ರೆ, ನಮ್ಮ ಹುಡುಗ ಹೇಳಿದ್ರೆ ಅದಕ್ಕೆ ರೆಡಿ. ಇಬ್ಬರು ಅದೇನು ನಂದೇ ಬಿಡಬೇಕು ನೀವೇ ಬಿಡಬೇಕು ಅಂತ ಏನಿಲ್ಲ, ಅದೆಲ್ಲ ನಂದೇ ಹಾಕಿದ್ದಿದ್ದು. ಅವನು ಸಖತ್ ಇದಾಗಿ ನೋಡ್ಕೊಳ್ಳೋದು, ಅವನಿಂದನೇ ನಾನು ಅಕ್ಕಿ ಆಡ್ತೀನಿ. ಇದು ಉಡನ್ ಹೆಂಗೆ ಬಿಡ್ತಾ ಇದ್ರಿ ಸರ್ ಅಕ್ಕಿಗಳು? ಏನು ಊಟ ಕೊಡ್ತಾ ಇದ್ರಿ ನೀವು? ಕಡಲೆಕಾಳು, ಸರ್, ರಾಗಿ, ಬಾದಾಮಿ ಮಾಮೂಲಿ ಎಲ್ಲರೂ ಕೊಡ್ತೀವಿ. ಈಗ ಚಿಕ್ಕ ಹುಡುಗರು ಕೊಡ್ತಾರೆ ಎಲ್ಲ. ಅದು ಹಳೆ ಕಾಲದಿಂದ ಬಂದಿರೋ ಪದ್ಧತಿ. ಅದು ಆ ಗುಂಡು ಪಂಡು ನಮ್ಗೆ ಗೊತ್ತಿಲ್ಲ ಸರ್. ಸುಮ್ಮನೆ ಇಲ್ದಿರೋದೇ ಕೇಳಬೇಕು, ನಿಜ ಸರ್. ಇಲ್ದಿರೋದೇನು ಹೇಳ್ಬೇಕು ಸರ್. ನೀವು ನಿಮ್ಮ ಜಾತಿ ಬಗ್ಗೆ ಹಳೆ ಲೈನ್ ಅಂತ ಯಾರು ಅಕ್ಕಿ ಎಲ್ಲ ತೋರಿಸ್ತೀರಾ ಸರ್? ತೋರಿಸ್ತೀನಿ ಸರ್. ಕಪ್ಪು ಏನೋ ತೋರಿಸ್ತೀರಾ ಸರ್? ಕಪ್ಪು ಮಣಿ ಟೂರ್ನಿಮೆಂಟ್ 12 ಓವರ್ ಚಿಲ್ಲರೆ ಆಗಿರೋದು. ಇದು ತೋರಿಸಿ ಇಲ್ಲಿ. ಹೆಸರು ಜೂಮ್ ಮಾಡ್ಕೊ, ಕೆಳಗಡೆ ಬರ್ತದೆ. ಇದು ಯಾವುದು ಸರ್? ಇದು ಅಂದಾರ್ಬಾರ್ ಲಕ್ಷ್ಮಣ ಅಂತ ಮೈಸೂರವರು. ಅವರು ತುಂಬ ಪೈಲ್ವಾನ್ರು, ಕುಸ್ತಿಪಟುರು ಹಾಗೂ ಅಕ್ಕಿ ಸೋಕಲ್ಲಿ ತುಂಬ ಹೆಸರು ಮಾಡಿದವರು. ಅವ್ರ ಕಾಲದ ನಂತರ ದಿವಸ ಮೈಸೂರೇ ಬಂದಾಗಿತ್ತು, ಬಟ್ ಮಹಾರಾಜರು ಬಂದಿದ್ರಂತೆ. ಅಷ್ಟು ನನಗೆ ಗೊತ್ತು. ಅವ್ರ ಮೊಮ್ಮಗ ಟೂರ್ನಿಮೆಂಟ್ ನಡೆಸಿದ್ದು. ಅದರಲ್ಲಿ ನಾವು 2nd ಪ್ರೈಸು 8 ಓವರ್ ಚಿಲ್ಲರೆ ನಮ್ಮ ಮನೆಯಲ್ಲೆಲ್ಲ ಅಕ್ಕಿ ಕರ್ಕೊಂಡು ಇರಲಿಲ್ಲ. ಅವು ಹೆಣ್ಣು 12 ಓವರ್ ಚಿಲ್ಲರೆ ಆಡಿತ್ತು ಹುಡುಗನಿಗೆ, ಬಟ್ ಟೂರ್ನಿಮೆಂಟ್ಗೆ ಆಡಿದ್ದು 8 ಓವರ್ 5 ನಿಮಿಷ ಆಡಿದ್ರು. ಅದು ಕಪ್ಪು. ಇದು ಮಣಿಯೂರು ಟೂರ್ನಿಮೆಂಟು ಶ್ರೀರಾಮ್ಪುರದಲ್ಲಿ ನಡೆಸ್ತಾರಲ್ಲ, 12 ಓವರ್ ಚಿಲ್ಲರೆ 12 ಓವರ್ 57 ನಿಮಿಷ ಆಡಿದ್ದು ಆ ಕಪ್ಪು. ಯಾವುದೂ ಇಲ್ಲ. ಇದು ಇನ್ನೂ ಕಪ್ಗಳಿದ್ದು. ನಮ್ಮ ಶಿಷ್ಯ ಇದ್ನಲ್ಲ, ಅಲ್ಲ ನಮ್ಮ ಶಿಷ್ಯ ಇದ್ನಲ್ಲ, ಅವನೇ ಬಿಡ ಅವನಿಗೆ ಅರ್ಧ ಕೊಟ್ಬಿಟ್ಟೆ. ಅವಾಗ ಅವರು ಎಲ್ಲ ಅವ್ನು ಸತ್ತೋಗ್ಬಿಟ್ಟಿದ್ದಾನೆ, ಈ ಎಲ್ಲಿ ಕೇಳ್ಕೊಂಡ್ಬಿಡೋದು. ಸರಿ ಸರ್, ಅಷ್ಟೇ. ಅಕ್ಕಿ ಹಳೆಯಕ್ಕೆ ನಿಮ್ದು ಯಾವ್ದು ತೋರಿಸ್ತೀರಾ ಸರ್? ತೋರಿಸ್ತೀನಿ ಸರ್. ಇಲ್ಬೇಡ ಇಲ್ಬೇಡ, ಸೈಡಲ್ಲಿ ಹೊರಗಡೆ ಅಲ್ಲಿ ಇಕ್ಕೊಂಬಿಡು, ಆಮೇಲೆ
ಹ್ಞೂ ಎಲ್ಲಿ ಇಲ್ಲಿ ಬಿಚ್ಚಿ ಅಲ್ಲ ಬಿಡ್ತೀವಿ ಫೋನ್ ತೆಗೆದು ಇದು ಒರಿಜಿನಲ್ ಆನೆಕಲ್ ಜಾತಿ. ನೀರು ಈ ಅಕ್ಕಿ ಬಗ್ಗೆ ಏನಾದ್ರು ಡೀಟೇಲ್ ಕೊಡ್ತೀರಾ ಸರ್? ಎಷ್ಟು ಸರ್ ಆಡಿದೆ? 5 ವರ್ಷ ಆಡೈತೆ, 9 ವರ್ಷ ಉಡನ್ಗೆಲ್ಲ ಕತ್ಲಾಗ ಹೋಗೈತೆ. ಹಾಂ ಸರ್, ಇದೆಲ್ಲ ಆಡಿದ್ದು ಸರ್ ಇದು ಇದು ಇವ್ರ ಮನೇಲಿ ಕಮಲಾನಗರದಲ್ಲಿ ಕಮಲಾನಗರ. 2 ಕಳ್ಳಿ ಪಡ್ತಲ್ಲ ಉಡನ್ಗೆ 13 ಅವರ್ 5 ನಿಮಿಷ ಕತ್ಲಾಗೈತೆ. ಹಾಂ ಸರ್, ಸೀಲ್ಗೆಲ್ಲ ಆಡ್ಬೇಕಾರಲ್ಲ ಕಾಯಿಲೆ ಕಾಲು ಎಟ್ಬಿಡ್ಕೊಳ್ಳೋದು ಇಲ್ಲ ಹುಷಾರಿಲ್ದಂಗಾಗೋದು ಏನೋ ಒಂದು ತೊಂದರೆ. ಹಾಂ ತೊಂದರೆಲ್ಲ ಆಡಿದ್ವಿ ಪಾಪ 5 ವರ್ಷನೂ. ಹಾಂ ಸರ್, 5 ವರ್ಷ ಒಳ್ಳೆ ಟೈಮ್ ಮಾಡ್ತೀವಿ. ಇದು ಬಿಟ್ಟಿಲ್ಲ, ಅಪ್ಪನ ಥರ ಬಂತು, ಅದು ಚಿಕ್ಕ ಜೊತೆ ಮಡಗಿದ್ದೀನಿ ಮೊಮ್ಮಗಾಗಿ. ಇದು ಆನೆಕಲ್. ಇದೇನೋ ಆಡಿದೆ ಸರ್? ಇಲ್ಲ ಸರ್ ಬಿಟ್ಟಿಲ್ಲ, ಅದು ಎಲ್ಲ ಚಿಕ್ಕ ಜೊತೆ ಮಾಡಿಕೊಂಡಿರೋದು ಅವಾಗಿಂದ. ಹುಷಾರ ಏನು ಕೊಟ್ಟರೆ ಅವಾಗ ಬ್ರೀಡ್ ಇದಕ್ಕೆ ಎಷ್ಟು ವಯಸ್ಸು ಇರ್ಬೋದು ಸರ್? ಈ ಕಾಲೇ ಚಿಕ್ಕಮ್ಮಿ ಒಂದು 12 ವರ್ಷ ಮೇಲೆ ಇರ್ಬೋದು ಸರ್. ಇದು ಆಡಿದೆಯಾ ಸರ್ ಏನಾದ್ರು? ಬಿಟ್ಟಿಲ್ಲ, ಇದ್ರಲ್ಲಿ ಬಿಟ್ಟಿಲ್ಲ, ಮಕ್ಳುಗಳು ಬಿಟ್ಟೈತೆ. ಡೂಮರ್ ಹಾಕ್ತಾರಂತಾರೆ ಹೆಂಗೆ ಸರ್? ಸಬ್ಜಾರ್ ಹಾಕ್ತಾರಂತಾರೆ ಇದು? ಅದು ಧೂಮಾರ ಹಾಕ್ತಾರೆ. ಹಾಂ ಸರ್. ಅದೇನಂದ್ರೆ ಇದು ಜಾಸ್ತಿ ಕಪ್ಪು ಬಣ್ಣ ಬಂದರೆ ಹಾಂ, ಧೂಮಾರ ಹಾಕ್ತಾರೋ, ಈ ಥರ ರೇಕ್ ಬಂದರೆ ಸಬ್ಜಾರ್ ಹಾಕ್ತಾರೋ. ಇದೆಯಾ ಸರ್? ಇದು ಆನೆಕಲ್ಗೆ ಮಕ್ಷಿಗೆ ಮಾಡಿದ್ದೀವಿ, ಹಾಂ, ಪುಟ್ ಮಾಡಿ ಮಾಡಿಕೊಂಡಿದ್ದೀವಿ. ಇದು ಆಡೈತೆ, ಎಷ್ಟೊತ್ತು ಆಡಿ? 9-10 ಅವರ್ ಆಡೈತಿದೆ. ತೋರಿಸಿರೋದೆಲ್ಲ ಆನೆಕಲ್ ಜಾತಿಗಳು. ಹಂಗೆ ಗೂಡಲ್ಲಿ ಇಲ್ಲಿ ಹಂಗೆ ಇದೆಲ್ಲ ಹೆಣ್ಗಳು. ಇವೆಲ್ಲ ಹೆಣ್ಗಳು. ಇದು ಯಶಂಪುರ. ಯಾವ ಸರ್? 2 ಅಕ್ಕಿ ಸರ್. ಸುರೇಶ್, ಇದು ಬಂದು ಯಶಂಪುರ ಜಾತಿ. ಇದೊಂದು 10 ಅವರ್ವರೆಗೂ ಆಡೈತಿದೆ ಅಕ್ಕಿ. ಸರ್, ರೆಕ್ಕೆ ಉಗುರು ಲಾಕಾಗಿ ಹೊಡೆದು ಬಾಜಿ ಹೊಡೆದು ರೋಡ್ ಬಿದ್ದವ್ರು ಪನ್ಸಾಲ ಆಗೈತಿದೆ. ಇದ್ರ ಮಗ ಒಂದು ಐತೆ. ಏನು ಬನ್ನ ಸರ್ ಯಶವಂತಪುರ ಅಂದರೆ? ಯಶಂಪುರ ಅಂದರೆ ಅದು ಒರಿಜಿನಲ್ ಬಂದು ಸಬ್ಜಾರ್ ಹಾಕ್ತಾರೋ. ಹಾಂ ಸರ್, ನಾವು ಧೂಮ ಮಾಡಿದ್ವಲ್ಲ, ಮಿಕ್ಸ್ ಮಾಡಿದ್ದಕ್ಕೆ ಈ ಬಣ್ಣ ಬಂದ ರೆಕ್ಟರ್ ಬರ್ತವೆ, ಧೂಮ ಬರ್ತದೆ. ಅಲ್ಲೈತೆ ನೋಡಿ, ಧೂಮ ಹೆಣ್ಗಳು ಇದೆ. ಅದೈತೆ ಅದು ಇದು ಮಗ. ಇದು ಮಗ ಇದೆ. ಒಂದು 7-8 ಅವರ್ ಐತೆ. ಇನ್ನು ಬಾಜಿ ಬಂದಿರಲಿಲ್ಲ, ಇವಾಗ ಬಾಜಿ ಎತ್ಕೊಂಡೈತೆ, ನಿಲ್ಸಿದ್ವಿ. ಇದು ಗಣಪಟ. ಇವೆಲ್ಲ ಹೆಣ್ಣು ಯಶಂಪುರ ಹೆಣ್ಣುಗಳು. ಇದು ಯಶಂಪುರ ಹೆಣ್ಣು. ಇದು ಎಲ್ಲ ಆಡ್ಸಿರೋದು, ಎಲ್ಲ 6 ಅವರ್ ಆಗೈತೆ. ಅವ್ರು ಆಡೈತೆ, ಆಡ್ಬಿಟ್ಟಿದೆ, ಅವ್ರು ಸಿಕ್ಕಿರೋದು. ಸುರೇಶ್, ಈ ಕಡೆ ಬಾ. ತಾಮ್ರಲ್ಲಿ ಗಂಡು ಆಡ್ದಲ್ಲ ಗಂಡು, ಅದು ಆಡಿಕೊಂಡು ಸಾಕ್ಬಿಡಿ. ಅಲ್ಲೇ ಬಿಟ್ಬಿಡಿ. ಆಡಿಕೊಂಡು ಆ ಯಶವಂತಪುರದ ಹೆಣ್ಣು ಐತಲ್ಲ, ವಯಸ್ಸಾಗಿರೋದು ಯಶವಂತಪುರ ಗಂಡು ನಿಮ್ಮ ವಯಸ್ಸಾಗಿರೋದು. ಇದು ಶಿವನಹಳ್ಳಿಲಿ ಹಾಂ ಸರ್. 10 ಅವರ್ ಆಡಿದೆ ಇದೇ ರೆಕ್ಕೆಯಲ್ಲಿ. ಹಾಂ ಸರ್, ನಮ್ಮ ಫ್ರೆಂಡ್ ಮನೆ ಕೊಟ್ಟಿದ್ದೆ, ಇದೇ ರೆಕ್ಕೆಯಲ್ಲಿ 10 ಅವರ್ ಆಡೈತೆ. ಇದು ಈ ಲೈನ್ ಸರ್? ಎಲ್ಲಿ ಇಲ್ಲ, ನಮ್ಮದು ಅಲ್ಲಿ
ಆ ಪೈಪ್ಲೈನ್ ಬಾಬು ಕೊಟ್ಟಿದ್ದೆ. ಹ್ಞೂ ಸರ್. ಅದು ಇಲ್ಲ ಅಪ್ಪ ಇಲ್ಲ ನನ್ನ ಹತ್ರ, ಹ್ಞೂ ಸರ್. ಅದು ಮಾರ್ಬಿಟ್ಟೆ ಅವಾಗ. ಇದು ಈ ವರ್ಷ ಟೂರ್ನಮೆಂಟ್ಗೆ ಆಡಿದ್ದು. ಟೂರ್ನಮೆಂಟ್ ಇದು ಬಿಡಂಗೆಲ್ಲ 12 ಓವರ್ ಆಯಿತು. ಈ ಟೂರ್ನಮೆಂಟ್ ಬಿಟ್ಟಾಗ 9 ಓವರ್ 20 ನಿಮಿಷ ಆಗಿತ್ತು. ಮಳೆ ಬಂದ್ಬಿಡ್ತು ಜೋರಾಗೆ. ಅದು ಚಾನ್ಸ್ ತೊಗೊಂಡು 8 ಓವರ್ 49 ನಿಮಿಷ ಆಡಿತು. 2 ಟೂರ್ನಮೆಂಟಿಗೆ, ವೆಂಕಟೇಶ್ ಟೂರ್ನಮೆಂಟು, ಬಾಬಿ ಟೂರ್ನಮೆಂಟ್. ಹೆಣ್ಣು ಈ 8 ಅದಕ್ಕೆ ಹಾಕಿರೋದು ಇದು ಸಂಪ್ರದಾಯ. ಈ ಮನೆಗೆ ಬಂದಾಗ ಮರಿ ಇದು ಒರಿಜಿನಲ್ ಜಾಗ ಇದು ಸಂಪ್ರದಾಯ. ನಮ್ಮ ಮನೇಲಿ ಅದೇ ಹಳೇದು. ವಿಡಿಯೋ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸು. ನಮಸ್ಕಾರ ಅಪ್ಪರ್ಸಣ್ಣ. ನಮಸ್ಕಾರ ಬನ್ನಿ. ನೀವು ದೂರದಿಂದ ಬಂದು ನಮ್ಮ ವಿಡಿಯೋ ಮಾಡಿದ್ದು ತುಂಬ ದಿವಸದಿಂದ ಕೇಳ್ತಾಯಿದ್ರಿ. ನಾನು ಕೆಲಸದ ಒತ್ತಡದಿಂದ ನಾನು ಕೊಟ್ಟಿರಲಿಲ್ಲ. ನಮ್ಮಿಂದ ಏನಾದ್ರು ತಪ್ಪಾಗಿದ್ದರೆ ಕ್ಷಮಿಸ್ಬೇಕು. ಏನೂ ತಪ್ಪಿಲ್ಲ, ದಯವಿಟ್ಟು ನಮ್ಮಿಂದ ಏನಾದ್ರು ತಪ್ಪಿದ್ರೆ ಕ್ಷಮಿಸ್ಬೇಕು. ಏನಿಲ್ಲ. ತುಂಬ ಥ್ಯಾಂಕ್ಸ್.